ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ಹಿನ್ನೆಲೆಯಲ್ಲಿ ಕಗ್ಗಲೀಪುರ ಠಾಣೆಯಲ್ಲಿ ರಾತ್ರಿ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಮಾನ್ಯ ಆರೋಪಿಗಳಂತೆ ಸೆಲ್ನಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪೊಲೀಸ್ ಠಾಣೆ ಕೊಠಡಿಯಲ್ಲಿನೇ ಚಾಪೆ ದಿಂಬಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಹಿಳೆ ದೂರಿನಡಿಯಲ್ಲಿ ಪೊಲೀಸರ ಸುದೀರ್ಘ ವಿಚಾರಣೆಯನ್ನು ನಡೆಸಲಾಗಿದೆ. ಇವರ ವಿರುದ್ಧ ಹಲವು ಗಂಭೀರ ಆರೋಪಗಳಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಯನ್ನು ನಡೆಸಲಾಗಿದೆ. ಬೆಳಿಗ್ಗೆ 10 ಗಂಟೆಯಿಂದನೂ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಕೋರ್ಟ್ಗೆ ಪೊಲೀಸರು ಕರೆದೊಯ್ಯಲಿದ್ದಾರೆ. ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಒಂದ್ ಕಡೆಯಲ್ಲಿ ಜಾತಿ ನಿಂದನೆ, ಜೀವ ಬೆದರಿಕೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದರು. ತದನಂತರದಲ್ಲಿ ಇವರ ವಿರುದ್ಧವಾಗಿ ಅತ್ಯಾಚಾರ ಹಾಗೆಯೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕೇಸ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ಕಗ್ಗಲೀಪುರ ಠಾಣೆ ಪೊಲೀಸರು ಅವರನ್ನ ವಶಕ್ಕೆ ಪಡಿತಾರೆ. ಬೆಳಿಗ್ಗೆ 10 ಗಂಟೆಯಿಂದನೂ ಕೂಡ ವಿಚಾರಣೆಯನ್ನು ನಡೆಸಲಾಗಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೈಯದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೈಯದ್, ಈಗಾಗಲೇ ಮುನಿರತ್ನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನಾಳೆ ಪೊಲೀಸರ ಮುಂದೆ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ನಿತಿನ್, ಈಗ ಸದ್ಯ ನಿನ್ನೆ ಏನು ಪರಪ್ಪನಗ್ರಹಾರಕ್ಕೆ ಹೋಗಿದ್ದ ಕಗ್ಲಿಪುರ ಪೊಲೀಸರಿದ್ದಾರೆ, ಅವ್ರು ಇವತ್ತು ಬೆಳಿಗ್ಗೆ 8 ಗಂಟೆಗೆ ಅವ್ರನ್ನ ವಶಕ್ಕೆ ಪಡೆದು 9 ಗಂಟೆ ವೇಳೆಗೆ ಅವ್ರನ್ನ ಕಗ್ಲಿಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. 10 ಗಂಟೆಯಿಂದ ಶುರುವಾಗಿರುವಂತಹ ವಿಚಾರಣೆ ಇದೆ, ಈಗಲೂ ಕೂಡ ಮುಂದುವರೆದಿರುವಂತದ್ದು. ಸೊ ಈಗ ಪರಿಸ್ಥಿತಿ ಏನಿದೆ ಅಂತಂದ್ರೆ, ನಾಳೆ ಕೋರ್ಟಿಗೆ ಹಾಜರುಪಡಿಸೋದು ಹಿನ್ನೆಲೆಯಾಗಿ ಅವ್ರಿಗೆ ಸ್ಟೇಷನ್ ನಲ್ಲೇ ಉಳಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸೊ ಹಾಗಾಗಿ ಸಾಮಾನ್ಯ ಆರೋಪಿತರನ್ನು ಜೈಲಿಗೆ ಅಂದ್ರೆ ಸೆಲ್ಲಿಗೆ ಬಂದಾಗ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ಈಗ ಟ್ರೀಟ್ಮೆಂಟ್ ಅನ್ನ ಕಗ್ಲಿಪುರ ಪೊಲೀಸರು ಕೊಡ್ತಿರುವಂತದ್ದು. ಏನ್ ಸೆಲ್ ಇದೆ ಕಗ್ಲಿಪುರ ಪೊಲೀಸ್ ಸ್ಟೇಷನ್, ಸೆಲ್ಲಲ್ಲೇ ಇವಾಗ ಚಾಪೆ ದಿಂಬು ಕೊಡುವಂತ ಮುಖಾಂತರ ಅವ್ರಿಗೆ ಈಗ ಅರೆಸ್ಟ್ ಕೊಡಿರುವಂತದ್ದು. ಯಾಕಂತಂದ್ರೆ ಈಗ ವಿಚಾರಣೆ ಈಗಾಗಲೇ ಅಂತ್ಯಗೊಂಡಿದೆ. ಪೊಲೀಸ್ ಅಧಿಕಾರಿಗಳು ಕೂಡ ತೆರಳಿದ್ದಾರೆ. ನಾಳೆ ಬೆಳಿಗ್ಗೆ ಮತ್ತೆ 8 ಗಂಟೆಗೆ ಮತ್ತೆ ವಿಚಾರಣೆ ಶುರುವಾಗುತ್ತೆ. ಅದಾದ ನಂತರ ಅವರಿಗೆ ಮತ್ತೆ ಜಡ್ಜ್ ಏನಿದ್ದಾರೆ ನ್ಯಾಯಾಲಯದಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಅವರ ಮೇಲೆ ಬಂದಿರುವಂತಹ ಬಹಳಷ್ಟು ಗಂಭೀರ ಆರೋಪಗಳಿದಾವೆ. ಆರೋಪಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ರೀತಿಯ ವಿಚಾರಣೆಯನ್ನ ಮುನಿರತ್ನ ಅವರಿಂದ ಪಡೆದುಕೊಂಡಿರುವಂತಹ ಕಗ್ಲಿಪುರ ಪೊಲೀಸರು ನಾಳೆ ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ನಿತಿನ್, ಓಕೆ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.